ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮತ್ತೆ ಸದ್ದು ಮಾಡ್ತಾ ಇರುವಂಥದ್ದು ಸರ್ ಈ ಒಂದು KPSC ಆಗಿರುವಂಥ ಹಗರಣ. ಅಂದರೆ ಒಂದು ಹುದ್ದೆ ಕೋಟಿಗೆ ಹರಾಜು ಆಗ್ತಾ ಇದೆ ಅನ್ನೋ ಒಂದು ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳ್ತೀರಿ? ಅದು ಹಂಗೆ ಇರಬೇಕು, ಹಾಗಂದ್ರೆ ಲೂಟಿ ಹೊಡಿಯೋಕ್ಕೆ ಆಗುತ್ತೆ. ಈಗ ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದವರು ಫಿಲ್ ಮಾಡಲ್ಲ. ಈಗ IAS 6,900 ಸ್ಯಾಂಕ್ಷನ್ ಸ್ಟ್ರೆಂತು 5,000 ಇದೆ, 1,900 ಫಿಲ್ ಮಾಡಲ್ಲ. ಈಗ ಹೈಕೋರ್ಟ್ ಜಡ್ಜಸ್ 25 ಹೈಕೋರ್ಟು ಸ್ಯಾಂಕ್ಷನ್ಡ್ ಪೋಸ್ಟು 1,140, ಅಂದರೆ 840 ಮಾತ್ರ ಇದ್ದಾರೆ. ಅದು ಶಾರ್ಟೇಜೇ ಇರಬೇಕು. ಸುಪ್ರೀಂ ಕೋರ್ಟ್ ಶಾರ್ಟೇಜೇ ಇರಬೇಕು, CBI ಶಾರ್ಟೇಜೇ ಇರಬೇಕು. ಪ್ರತಿಯೊಂದು ಶಾರ್ಟೇಜಲ್ಲೇ ಇರ್ತಾರೆ. ಆರ್ಮಿ ಆಫೀಸರ್ಸು ಶಾರ್ಟೇಜಲ್ಲೇ ಇರುತ್ತೆ. ಅಂದರೆ ಈ ಪ್ರಜಾಪ್ರಭುತ್ವ ಅನ್ನೋದು ವರ್ಕ್ ಆಗಬಾರ್ದು. ವರ್ಕ್ ಆದರೆ ಅಂಬಾನಿ ಅದಾನಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗಾಗುತ್ತೆ ಅವ್ರಿಗೆ? ಒಂದು 30 ವರ್ಷಕ್ಕೆ ಮೊದಲು ಬಾಂಬೆಯಲ್ಲಿ 10 ರೂಪಾಯಿಗೆ ಟೀ ಲೀವ್ಸ್ ಮಾರಾಟ ಮಾಡ್ತಿದ್ದ ಅದಾನಿ 10 ಲಕ್ಷ ಕೋಟಿ ಎಲ್ಲಿಂದ ಆಕಾಶದಿಂದ ಬಿತ್ತ? ಹೆಂಗ್ ಬಂತು 10 ಲಕ್ಷ ಕೋಟಿ? ಏರ್ಪೋರ್ಟ್ ಅವಂದೇ, ಸೀಪೋರ್ಟ್ ಅವಂದೇ, ಎಲ್ಲನೂ ಅವ್ರದ್ದೇ. ಎಲ್ಲಿ ಬರುತ್ತೆ? ಇದಕ್ಕೆ IAS ಬೇಕು, ಇಂಥ ಕರಪ್ಟಿವ್ IPS ಬೇಕು, ಇಂಥ ಕರಪ್ಟಿವ್ KAS ಬೇಕು, ಇಂಥ ಕರಪ್ಟಿವ್ ಸಚಿವರು ಬೇಕು. ವ್ಯವಸ್ಥೆನೇ ಅದು ಹಿಂಗೆ ಫಂಕ್ಷನ್ ಆಗುತ್ತೆ. ಅದು ಇದರಲ್ಲಿ ಒಳ್ಳೆಯವ್ರನ್ನ ಬರೋಕ್ಕೆ ಸಾಧ್ಯನೇ ಇಲ್ಲ. 80 ವರ್ಷ ಆಯಿತು ಸ್ವತಂತ್ರ ಬಂದು. ಕೇರಿಯಾಗೇ ಇದೆ, ಅಗ್ರಹಾರ ಆಗೇ ಇದೆ, ಕೊಲಕೇರಿಯಾಗೇ ಇದೆ, ವಿಲ್ಲವಾಗೇ ಇದೆ. ನೀವು ಲೆಕ್ಕ ಮಾಡಿ, ವಿಲ್ಲದಲ್ಲಿ ಇರೋರೆಲ್ಲ ಯಾರು, ಕೊಲಕೇರಿನಲ್ಲಿ ಇರೋರು. ಇದು ವ್ಯವಸ್ಥೆ ಯಾಕೆ ಚೇಂಜ್ ಮಾಡಿಲ್ಲ? ಅಂದರೆ ಈ ದೇಶದ ಜನರನ್ನ ಮತ್ತು ದೇಶದ ಸಂಪತ್ತನ್ನು ಲೂಟಿ ಮಾಡಲು ಈ ಆಡಳಿತ ವರ್ಗ ಇದನ್ನ ಹೀಗೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಚೇಂಜಸ್ ತಂದಿಲ್ಲ. ಸರ್, ಈ ವ್ಯವಸ್ಥೆ ಹಿಂಗಾಗ್ಬಿಟ್ರೆ ಕಷ್ಟಪಟ್ಟು ಓದ್ತಾ ಇರುವಂಥ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು, ಅವರ ಭವಿಷ್ಯ, ಅವರ ನರಕ ಯಾತನೆ ಅಂದರೆ ಏನು ಮಾಡಬೇಕು ಅಂತ ಹೇಳಿ. ಐ ಡಿಫರ್. ಕಷ್ಟಪಟ್ಟು ಓದೋರು, ಓದುವ ಅವಕಾಶ ಇರೋರು ಮಾತ್ರ ಓದ್ತಾರೆ. ಈಗ ಬೆಂಗಳೂರಲ್ಲಿ ಪೌರ ಕಾರ್ಮಿಕರಿದ್ದಾರೆ, ಆಯಿತಾ? ಇದನ್ನು ಬೆಂಗಳೂರೆಲ್ಲ ನಾನು ಸೆನ್ಸಸ್ ನೋಡಿದ್ದೀನಿ. ನೋ KAS, ನೋ IAS, ನೋ IPS, ನೋ ಎಂಜಿನಿಯರ್, ನೋ ಡಾಕ್ಟರ್. ಅವ್ರು ಬರೋದೇ ಇಲ್ಲ. ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಎಲ್ಲಿ ಬರ್ತಾರೆ? ಒಂದು ಗುಂಪು ಬರುತ್ತೆ ಓದಕ್ಕೆ. ಈಗ ನೀವು ಈ ಪೌರ ಕಾರ್ಮಿಕರು ಇಲ್ಲ ಸ್ಲಮ್ಮಲ್ಲಿ ಹೋಗಿ ನೋಡಿ, 10 ಮನೆ ಇದೆ. ಅಲ್ಲಿ ಎಷ್ಟು ಜನ IAS ಓದಿದ್ದಾರೆ ನೋಡಿ, IPS, KPS. ಅವಕಾಶ ಎಲ್ಲಿದೆ? ಈಗ ನಾನು ಮೈ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು ಕಾನ್ವೆಂಟಲ್ಲಿ ದೊಡ್ಡ ಪ್ರೀಮಿಯರ್ ಕಾಲೇಜಲ್ಲಿ ಓದಿರೋರ್ಗು ನನಗೆ ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಓದೋಕ್ಕೆ ನಿಮ್ಗೆ ಅವಕಾಶನೇ ಇಲ್ಲ. ಎಲ್ಲಿ ಕಷ್ಟ ಬಿದ್ದು ಓದೋರೆಲ್ಲ ಇಲ್ಲ. ಒಂದು ಕಮ್ಯುನಿಟಿ, ಒಂದು ಗುಂಪು ಇದನ್ನೆಲ್ಲ ಹಣ, ಅಧಿಕಾರ, ಐಷಾರಾಮಿ ಜೀವನವನ್ನೇ ಅವರೇ ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ನೀವು ಬರೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗ್ ಬರ್ತೀರಾ ನೀವು?